ರಾಜ್ಯ ಬಿಜೆಪಿ ಬಣ ಬಡಿದಾಟ ವಿಜೇಂದ್ರ ವಿರುದ್ಧ ದೂರು ನೀಡಲು ನಿರ್ಧಾರವನ್ನ ಮಾಡಲಾಗಿದೆ. ದೂರು ನೀಡಲು ನಿರ್ಧರಿಸಿದ ಬಂಡಾಯ ನಾಯಕರು ಹೈಕಮಾಂಡ್ ಭೇಟಿಗೆ ಸಮಯವನ್ನ ಕೇಳಿದಾರಂತೆ. ಯತ್ನಾಳ್ ಅವರ ಟೀಮ್ ವರಿಷ್ಠರು ಸಮಯ ನೀಡಿದ್ರೆ ಹಿಂದೆ ದೂರು ಕೊಡುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ರಾಜ್ಯದಲ್ಲಿ ನೋಡ್ತಾ ಇದ್ರೆ ಬಣ ಬಡಿದಾಟ ಸದ್ಯಕ್ಕೆ ನಿಲ್ಲೋ ತರ ಕಾಣಿಸ್ತಾ ಇಲ್ಲ. ಈಗ ಯತ್ನಾಳ್ ಅವರ ಟೀಮ್ ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಸಮಯವನ್ನ ಕೇಳಿದ್ದಾರಂತೆ. ವರಿಷ್ಠರು ಸಮಯ ನೀಡಿದ್ರೆ ಇವತ್ತೇ ದೂರು ಕೊಡುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ವಿಜೇಂದ್ರ ಟೀಮ್ ವರ್ಸಸ್ ಯತ್ನಾಳ್ ಟೀಮ್ ಇದು ಈಗ ನಡೀತಾ ಇರುವ ವಿಚಾರ ಅಲ್ಲ. ಬೈ ಎಲೆಕ್ಷನ್ ಹಿಂದಿನಿಂದಲೂ ಕೂಡ ಇದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಮಾಡಿತ್ತು. ಯಾವಾಗ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ 3 ಕ್ಷೇತ್ರದಲ್ಲೂ ಕೂಡ ಭರ್ಜರಿ ಗೆಲುವನ್ನ ಸಾಧಿಸಿತು, ಅವಾಗ ಈ ಸೋಲಿಗೆ ಬಿಜೆಪಿಯ ಸೋಲಿಗೆ ಕಾರಣ ಅಪ್ಪ ಮಕ್ಕಳೇ ಅಂತ ಹೇಳಿ ಯತ್ನಾಳ್ ಅವರು ಒಂದು ವಿಚಾರವನ್ನ ಹೇಳಿದ್ರು. ಅವಾಗ ವಿಜೇಂದ್ರ ಅವರ ಟೀಮ್ ಕೂಡ ಇನ್ನೂ ಕೂಡ ಏನು ಒಂದು ದೊಡ್ಡ ಮಟ್ಟದಲ್ಲಿ ಅವರು ಕೂಡ ಸುದ್ದಿ ಮಾಡಿದ್ರು. ಈ ರೀತಿ ಹೇಳಿಕೆಯನ್ನ ಕೊಟ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳಿ ವಿಜೇಂದ್ರ ಅವರ ಟೀಮ್ ಕೂಡ ಕಿಡಿಕಾರಿತು. ಇದೀಗ ವಿಜೇಂದ್ರ ಅವರು ಮೊನ್ನೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿ ಏನು ರಾಜ್ಯದಲ್ಲಿ ಯಾವ ರೀತಿ ಬದಲಾವಣೆಗಳು ಬೆಳವಣಿಗೆಗಳು ನಡೀತಾ ಇದೆ ಅದನ್ನ ಹೈಕಮಾಂಡ್ ನಾಯಕರಿಗೆ ತಿಳಿಸಿ ಬಂದಿದ್ರು. ನಿನ್ನೆ ಕೂಡ ತರುಣ್ ಅವರು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ತರುಣ್ ಕುಗ್ದಾ ಅವರು ಕೂಡ ಬಂದಿದ್ರು. ಅವರು ಬಂದು ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆಗಳು ನಡೀತಿದೆ. ಶಾಸಕ ಯತ್ನಾಳ್ಗೆ ಶಿಸ್ತು ಸಮಿತಿ ನೋಟಿಸ್ ವಿಚಾರವಾಗಿ ಇಂದು ಶಿಸ್ತು ಸಮಿತಿ ಎದುರು ಹಾಜರಾಗಲಿರುವ ಯತ್ನಾಳ್ ಬೆಳಗ್ಗೆ 11:30ಕ್ಕೆ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಹಾಜರಾಗ್ತಾರೆ. ಓಂ ಪಾಠಕ್ ಎದುರು ಹಾಜರಾಗಲಿರುವ ಶಾಸಕ ಯತ್ನಾಳ್ ಬಿಜೆಪಿ ಶಿಸ್ತು ಸಮಿತಿ ಸದಸ್ಯರಾಗಿರುವಂತಹ ಕಾರ್ಯದರ್ಶಿ ಓಂ ಪಾಠಕ್ ಅವರ ಎದುರು ಇವತ್ತು ಯತ್ನಾಳ್ ಅವರು ಹಾಜರಾಗ್ತಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಶಿಸ್ತು ಸಮಿತಿ ಮುಂದೆ ಯತ್ನಾಳ್ ಹಾಜರಾಗ್ತಾರೆ. ಶಾಸಕ ಯತ್ನಾಳ್ಗೆ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿರುವ ವಿಚಾರವಾಗಿ ಇವತ್ತು ಯತ್ನಾಳ್ ಅವರು 11:30ಕ್ಕೆ ಶಿಸ್ತು ಸಮಿತಿ ಎದುರು ಹಾಜರಾಗ್ತಾರೆ. ಅಲ್ಲದೆ ಬಿಜೆಪಿ ಶಿಸ್ತು ಸಮಿತಿ ಸದಸ್ಯ ಕಾರ್ಯದರ್ಶಿಯಾಗಿರುವಂತಹ ಓಂ ಪಾಠಕ್ ಅವರ ನೇತೃತ್ವದಲ್ಲಿ ಇವತ್ತು ಯತ್ನಾಳ್ ಅವರು ಹಾಜರಾಗ್ತಾರೆ. ಹಾಗಾದ್ರೆ ಯತ್ನಾಳ್ ದೂರನ್ನ ಕೊಡ್ತಾರಾ? ಬಂಡಾಯ ನಾಯಕರೆಲ್ಲ ಸೇರ್ಕೊಂಡು ಒಂದ್ ಕಡೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿಗೆ ಕೂಡ ಯತ್ನಾಳ್ ಅವರ ಟೀಮ್ ಸಮಯವನ್ನ ಕೇಳಿದ್ದಾರೆ. ಹಾಗಾಗಿ ಇವತ್ತು ಯಾವೆಲ್ಲ ವಿಚಾರಗಳನ್ನ ಇವರು ಪ್ರಸ್ತಾಪ ಮಾಡಬಹುದು, ಇವರಿಗೆ ಆಗ್ತಾ ಇರುವ ಅನ್ಯಾಯ ಯಾವುದು, ಇವರನ್ನ ಮೂಲೆ ಗುಂಪು ಮಾಡಲಾಗ್ತಿದೆ ಅಂತ ಕೂಡ ಇವರ ಬಣದವರು ಹೇಳ್ತಿದ್ದಾರೆ. ಹಾಗಾದ್ರೆ ಇವತ್ತು ವರಿಷ್ಠರ ಮುಂದೆ ಈ ಎಲ್ಲಾ ವಿಚಾರಗಳನ್ನ ಇವತ್ತು ಯತ್ನಾಳ್ ಅವರು ಪ್ರಸ್ತಾಪ ಮಾಡುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಶಾಸಕ ಯತ್ನಾಳ್ಗೆ ಶಿಸ್ತು ಸಮಿತಿ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದೆ. ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡ್ತೀರಾ, ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಪಕ್ಷದ ಡ್ಯಾಮೇಜ್ಗೆ ನೀವು ಕಾರಣ ಆಗ್ತಿದ್ದೀರಾ ಅಂತ ಈಗಾಗಲೇ ದೆಹಲಿಯಲ್ಲೇ ಇರುವ ಶಾಸಕ ಯತ್ನಾಳ್ ಪಕ್ಷದ ನಾಯಕರ ವಿರುದ್ಧ ಆರೋಪವನ್ನ ಮಾಡಿದ್ರು. ಯತ್ನಾಳ್ ಅವರು ಬಹಿರಂಗವಾಗಿಯೇ ಹೇಳಿಕೆಯನ್ನ ನೀಡಿಕೊಂಡು ಬರ್ತಾ ಇದ್ರು ಇದುವರೆಗೂ ಶಾಸಕ ಯತ್ನಾಳ್ಗೆ ನೋಟಿಸ್ ನೀಡಿದ ಕೇಂದ್ರೀಯ ಶಿಸ್ತು ಸಮಿತಿ 10 ದಿನದೊಳಗೆ ನೋಟಿಸ್ಗೆ ಉತ್ತರಿಸುವಂತೆ ಸೂಚನೆಯನ್ನ ಕೊಡಲಾಗಿತ್ತು. ಹಾಗಾಗಿ ಇವತ್ತು ಯತ್ನಾಳ್ ಅವರಿಗೆ ಆರೋಪವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಯತ್ನಾಳ್ ಅವರು ಪಕ್ಷದ ನಾಯಕರ ವಿರುದ್ಧ ನಮ್ಮ ಪಕ್ಷದಲ್ಲಿ ಭಿನ್ನಮತ ಇದೆ, 2 ಬಣಗಳಾಗಿವೆ, ಆದ್ರೆ ಇನ್ನೂ ಕೂಡ ಜೂನಿಯರ್ ಇರುವಂತಹ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ? ಬರೀ ಅಪ್ಪ ಮಕ್ಕಳೇ ಎಲ್ಲದನ್ನ ನಿಭಾಯಿಸ್ಕೊಂಡು ಹೋದ್ರೆ ನಾವು ಹಿರಿಯ ನಾಯಕರು ಇರೋದಾದ್ರೂ ಯಾಕೆ ನಮ್ಮನ್ನ ಮೂಲೆ ಗುಂಪು ಮಾಡ್ತಾ ಇದ್ದೀರಾ? ಯಾವ್ದ್ರಲ್ಲೂ ಕೂಡ ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ತಾ ಇಲ್ಲ, ನೀವೇ ಎಲ್ಲ ಡಿಸಿಷನ್ಸ್ ತಗೊಳ್ಳೋದು ಅಂತ ಅಂದ್ರೆ ನಾವು ಇರೋದು ಯಾಕೆ ಅಂತ ಹೇಳಿ ಯತ್ನಾಳ್ ಅವರ ಬಣದವರು ಕೂಡ ಇದೀಗ ಕೆಂಡಾಮಂಡಲರಾಗಿದ್ದಾರೆ. ಅಲ್ಲದೆ ಯತ್ನಾಳ್ ಬಹಿರಂಗವಾಗಿಯೇ ಹೇಳಿಕೆಗಳನ್ನ ನೀಡ್ಕೊಂಡು ಬರ್ತಾ ಇದ್ರು, ವಿವಾದಾತ್ಮಕ ಹೇಳಿಕೆಯನ್ನ ನೀಡ್ಕೊಂಡು ಬರ್ತಾ ಇದ್ರು. ಬರೀ ಬಿಜೆಪಿ ಪಕ್ಷದ ವಿರೋಧವಾಗಿ ಅಲ್ಲ, ವಿರೋಧ ಪಕ್ಷದ ಪರವಾಗಿಯೂ ಕೂಡ ಅವರ ವಿಚಾರವನ್ನ ಕೂಡ ಇವರು ಇಟ್ಕೊಂಡು ಪ್ರಸ್ತಾಪವನ್ನ ಮಾಡ್ತಾ ಇದ್ರು. ಹಾಗಾಗಿ ಯತ್ನಾಳ್ಗೆ ನೋಟಿಸ್ ಅನ್ನ ಕೊಟ್ಟಿತ್ತು ಕೇಂದ್ರೀಯ ಶಿಸ್ತು ಸಮಿತಿ. 10 ದಿನದೊಳಗೆ ನೀವು ನೋಟಿಸ್ಗೆ ಉತ್ತರವನ್ನ ಕೊಡಬೇಕು, ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಶಿಸ್ತು ಸಮಿತಿ ಒಂದು ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿ ಇವತ್ತು ಯತ್ನಾಳ್ ಹಾಜರಾಗಿ ಯಾವೆಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ಕೂಡ ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈಗ ರಾಜ್ಯದಲ್ಲಿ ಬಿಜೆಪಿ ಬಣ ಬಡಿದಾಟ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ.
ವಿಜೇಂದ್ರ ವಿರುದ್ಧ ದೂರು ಕೊಡಬೇಕು ಅಂತ ಹೇಳಿ ಯತ್ನಾಳ್ ಅವರ ಬಣದವರು ಏನು ಒಂದು ಸಕಲ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಇತ್ತ ವಿಜೇಂದ್ರ ದೆಹಲಿಗೆ ಹೋಗಿ ಅಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ರಾಜ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಕುರಿತು ಅಲ್ಲಿ ಕೂಡ ಹೈಕಮಾಂಡ್ ನಾಯಕರಿಗೆ ತಿಳಿಸಿ ಬಂದಿದ್ದಾರೆ. ವರಿಷ್ಠರು ಸಮಯ ನೀಡಿದ್ರೆ ಇವತ್ತೇ ದೂರು ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಯತ್ನಾಳ್ ಅವರ ಟೀಮ್. ಒಂದ್ ಕಡೆ ಯಾವಾಗ ರಾಜ್ಯದಲ್ಲಿ ಮೂಡಾ ಹಗರಣ ಸದ್ದು ಮಾಡ್ತು ಅವಾಗ್ಲೂ ಕೂಡ ಯತ್ನಾಳ್ ಅವರ ಟೀಮ್ ಅವರು ನಾವು ವಾಲ್ಮೀಕಿ ಹಗರಣದಲ್ಲಿ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳಿ ಅವಾಗ್ಲೇ ಬಣ ಬಡಿದಾಟ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇತ್ತು. ಆದ್ರೆ ಯಾವಾಗ ಈಗ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ 3 ಕ್ಷೇತ್ರದಲ್ಲೂ ಕೂಡ ಭರ್ಜರಿ ಗೆಲುವನ್ನ ಸಾಧಿಸಿತು. ಈಗಲೂ ಕೂಡ ಈ ಬಿಜೆಪಿ ಸೋಲಿಗೆ ಕಾರಣ ಅಪ್ಪ ಮಕ್ಕಳು, ಅವರಿಂದನೇ ಕುಟುಂಬ ರಾಜಕಾರಣದಿಂದನೇ ಈ ರೀತಿ ಹಾಳಾಗ್ತಾ ಇದೆ ನಮ್ಮ ಪಕ್ಷ, ಹಿರಿಯ ನಾಯಕರು ಇದ್ರೂ ಕೂಡ ನಮ್ಮನ್ನ ಕಡೆಗಣಿಸ್ತಿದ್ದಾರೆ ಅಂತ ಹೇಳಿ ಯತ್ನಾಳ್ ಅವರ ಬಣದವರು ಕೆಂಡಾಮಂಡಲರಾಗಿದ್ದಾರೆ. ಈಗಾಗಲೇ ದೆಹಲಿಯಲ್ಲೇ ಇದ್ದಾರೆ ಶಾಸಕ ಯತ್ನಾಳ್. ಪಕ್ಷದ ನಾಯಕರ ವಿರುದ್ಧ ಆರೋಪವನ್ನ ಮಾಡಿದ್ರು ಯತ್ನಾಳ್. Ashwavega English News. Coming soon. Your channel, your voice, your trust.